ಅಲ್ಲಿ ಮದುವೆ ನಡೀತಾ ಇರ್ತದೆ. ಅಲ್ಲಿ ಮದುವೆ ನಡಿಬೇಕಾದ್ರೆ ಬೆಳಗ್ಗೆ ಇಡ್ಲಿ ಎಲ್ಲ ಬಡಿಸ್ತಾ ಇರ್ತಾರೆ ತಿಂಡಿಗೆ ಅಂತ. ಯಾರ್ದೋ ಮದುವೆ ಗೊತ್ತಿಲ್ಲ, ಕೂತ್ಕೊಂಡ್ಬಿಡ್ತೀವಿ. ಇಡ್ಲಿ ಬಡಿಸ್ಕೊಂಡು ಬರ್ತಾರೆ. ನನ್ನ ಹತ್ರ ಬರೋಷ್ಟೊಳಗಡೆ ಹಿಂದೆ ಯಾರೋ ಬಂದು ಕೇಳ್ತಾರೆ, ಗಂಡು ಕಡೆನೇ ಹೆಣ್ಣು ಕಡೆನೇ ಅಂತ. ನಾನು ಯಾರ ಕಡೆನೇ ಇಲ್ಲ, ಆಚೆ ಓಡಿಸ್ಬಿಡ್ತಾರೆ. ಮತ್ತು ಮಾರ್ಕೆಟಿಗೆ ಬಂದು ಲಾರಿಲಿ ದಾಳಂಬ್ರೆ ಈ ತರಕಾರಿ ಎಲ್ಲ ತುಂಬ್ತಾ ಇರ್ತಾರೆ. ಅದೆಲ್ಲ ತುಂಬಿ ಕೊಟ್ಟಿದ್ದಕ್ಕೆ ನನಗೊಂದು 2 ದಾಳಂಬ್ರೆ ಹೇಳ್ಕೊಡ್ತಾರೆ. ಅದನ್ನು ತಿಂದ್ಬಿಟ್ಟು ನಾನು ಸ್ಪರ್ಧೆಗೆ ಹೋಗ್ತೀನಿ ಸ್ನೇಹಿತರೆ. ಮಿಸ್ಟರ್ ಜೂನಿಯರ್ ಇಂಡಿಯಾ ಪ್ರಶಸ್ತಿ ತೊಗೋತೀನಿ, ಭಾರತ ಕಿಶೋರ ತೊಗೋತೀನಿ. ತೊಗೊಂಡು ಅದನ್ನು ಕಪ್ಪು ಇರ್ತದಲ್ಲ, ಆ ಕಪ್ಪು ಎತ್ಕೊಂಡು ಓಡ್ತಾ ಇರ್ತೀನಿ. ಮತ್ತು ಲಾರಿಗೆ ಹೋಗ್ಬೇಕಲ್ಲ ಸರ್, ಕಾಸಿಲ್ಲ. ಎಲ್ಲರೂ ಕಳ್ಳ ಅಂತ ಕಿಚ್ಚಾಡ್ತಾರೆ. ಕಪ್ಪು ದೊಡ್ಡದಿರ್ತದಲ್ಲ, ಮತ್ತು ನನಗೆ ಗೊತ್ತಾಗಲ್ಲ. ಅದಕ್ಕೆ ಪೇಪರ್ನ ಸುತ್ತಕೊಂಡು ಎತ್ಕೊಂಡು ಹೋಗಿ ಕೋಲಾರದಲ್ಲಿ ಲಾರಿಲಿ ಇಳ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡು ಹೋಗಿ ಮಲಗಿರ್ತೀನಿ ಸ್ನೇಹಿತರೆ. ಆವಾಗ ಆಕಾಶವಾಣಿಯಲ್ಲಿ ಟಿ ವಿ ಇರಲಿಲ್ಲ ಆವಾಗ. ಆಕಾಶವಾಣಿಯಲ್ಲಿ ಓದುತ್ತಿರುವವರು ಅಂತ ಹೇಳ್ಬಿಟ್ಟು ಹೆಡ್ಲೈನ್ಸಲ್ಲಿ ಕೋಲಾರದ ರವಿಗೆ ಭಾರತ ಕಿಶೋರ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂತ ಬರ್ತದೆ. ತುಂಬ ಖುಷಿ ಪಡ್ತೀನಿ ಸ್ನೇಹಿತರೆ. ಆ ಖುಷಿಗೆ ಪಾರನೇ ಇರಲ್ಲ. ಈ ರೀತಿ ನನ್ನ ಜೀವನ ಪ್ರಾರಂಭವಾಗಿದೆ ಸ್ನೇಹಿತರೆ. ಇವತ್ತು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆ, ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಬಾಸ್ಕೆಟ್ಬಾಲು, ಅಥ್ಲೆಟಿಕ್ಸು ಎಲ್ಲ ಕ್ರೀಡೆ ಸೇರಿ ಮುಖ್ಯವಾಗಿ ಬಾಸ್ಕೆಟ್ಬಾಲಲ್ಲಿ 2 ಸತಿ ರಾಜ್ಯಕ್ಕೆ ಕ್ಯಾಪ್ಟನ್ ಆಗಿದ್ದೆ. 1 ಸಲ ರಾಷ್ಟ್ರ ಮಟ್ಟದಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಅದು ಬಿಟ್ಟು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡೆ. ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ, ಅಂದರೆ ನ್ಯಾಚುರಲ್ ಬಾಡಿ ಬಿಲ್ಡರ್, ನ್ಯಾಚುರಲಾಗಿ ಯಾವ ರೀತಿ ದೈಹಿಕನ ಬೆಳೆಸಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡಿ ಬರೀ ದೇಹದಾಢ್ಯ ಒಂದರಲ್ಲೇ 110 ಚಿನ್ನದ ಪದಕನ ಪಡ್ಕೊಂಡಿದ್ದೀನಿ. ವಿತ್ ಡಾಕ್ಯುಮೆಂಟ್ಸ್ ಇದೆ. ಜೊತೆಗೆ ಎಲ್ಲ ನನ್ನ ಸ್ಕೂಲ್ ಡೇಸಿಂದ ಹಿಡಿದು ಕಾಲೇಜ್ ಡೇಸಿಂದ ಹಿಡಿದು ಒಟ್ಟು 300ಕ್ಕೂ ಹೆಚ್ಚು ಚಿನ್ನದ ಪದಕ ನಾನು ತೊಗೊಂಡಿದ್ದೆ ಇದೆ. ಸೊ ಇದು ನನ್ನ ಒಂದು ಜರ್ನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.